ವಿಶ್ವಮಟ್ಟದಲ್ಲೇ ವಿಶ್ವಗುರು ಅನ್ನೋ ಸ್ಥಾನ ಪಡೆಯೋದಕ್ಕೆ ರೆಡಿ ಆಗಿದೆ ಅಂದ್ರೆ ಅದಕ್ಕೆ ಮೋದಿ ಅವ್ರ ಕಾರಣ. ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ಹೆಗ್ಗುರುತಾಗಿ ನಾವು ಏನು ರಾಮ ಮಂದಿರವನ್ನ ಕಟ್ಟಿದ್ದೇವೆ, ಜೊತೆಗೆ ಏನು ಹಿಂದೂ ರಾಷ್ಟ್ರವನ್ನ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ. ಜೊತೆಗೆ ನಾವು ಇಡೀ ದೇಶಕ್ಕೆ ಒಂದು ಸಂಸ್ಕೃತಿಯನ್ನ ರೂಪಿಸೋದಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅವರು ಈಗ ಪ್ರಾಕ್ಟಿಕಲ್ ರಾಜಕಾರಣದ ಭಾಗವಾಗಿ ಬಿಜೆಪಿ ನಾಯಕರು ಮಾತಾಡ್ತಿರುವಂತದ್ದು. ಯಾಕೆಂದ್ರೆ ಈಗ ಚುನಾವಣೆ ಅಂತಂದ್ರೆ ಕೇವಲ ಹಣ ಅಷ್ಟೇ ಅಲ್ಲವಾ, ಸಿದ್ಧಾಂತಗಳಷ್ಟೇ ನಡೆಯಲ್ಲ, ಧರ್ಮಾಧಾರಿತ ರಾಜಕಾರಣ ಕೂಡ ನಡೆಯುತ್ತಲ್ಲ. ಆ ನೆಲೆಯಲ್ಲಿ ಅವರು ತಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ತಮ್ಮ ಚಿಂತನೆಗಳನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಮೋದಿ ಅವ್ರು ಬಂದ್ಮೇಲೆ GDP ಗ್ರೋತ್ ಜಾಸ್ತಿ ಆಯ್ತು, ನಾವು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಾವು ತಡೆದ್ವಿ, ಮೋದಿ ಅವ್ರು ಕಂಡ್ರೆ ಟೆರರಿಸ್ಟ್ ಗಳ ಅಟ್ಯಾಕ್ ಎಲ್ಲ ಒಂದ್ ರೀತಿ ನಿಂತಂಗಾಯ್ತು ಅನ್ನೋ ತರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈಗ ದೇಶ ಅಂದ್ರೆ ಏನ್ ಸರ್? ದೇಶ ಅಂದ್ರೆ ಬರೀ ಇಂಡಿಯಾ ಮ್ಯಾಪು, ಆ ಮಾತೆ ಜೆಂಡಾ ಇಟ್ಕೊಂಡ್ರೆ ಭಾರತ್ ಮಾತೆಗೆ ಜೈ ಅಂದ್ಬಿಟ್ರೆ ಬಿಡುತ್ತೆ, ದೇಶ ಆಗೋಯ್ತಾ? ಶ್ರೀ ಏನ್ ಹೇಳ್ತಾರೆ? ದೇಶ ಮಂತೆ ಮಟ್ಟಿ ಕಾದೋಯ್, ದೇಶ ಮಂತೆ ಮಟ್ಟಿ ಕಾದೋಯ್. ದೇಶ ಅಂದ್ರೆ ಮನುಷ್ಯರು, ನಾವು ಜನ. ಅಂದ್ರೆ ದೇಶ ಅಂದ್ರೆ ಬರೀ ಮಣ್ಣು, ಆ ಗುಡ್ಡ, ನಮ್ಮ ನದಿಗಳಲ್ಲ. ದೇಶ ಅಂದ್ರೆ ಆ ದೇಶದಲ್ಲಿರುವ ಜನರು. ಇವತ್ತು ನಾವು ವಿಶ್ವಗುರು, ಭಾರತ ವಿಶ್ವಗುರು ಆಗಿದೆ ಅಂದ್ರೆ ಭಾರತದ ಜನರು ವಿಶ್ವಗುರು ಆಗಿರ್ಬೇಕಲ್ವಾ? ನಮ್ಮ ತಲಾ ಆದಾಯ ಎಷ್ಟಿದೆ ಸ್ವಾಮಿ? ಯಾವ ಲೆಕ್ಕದಲ್ಲಿ ನಾವು ವಿಶ್ವದ ಗುರು ಸ್ವಾಮಿ? ನಾವೇ ಸೃಷ್ಟಿಸಿರುವ ಬಾಂಗ್ಲಾದೇಶ್ಗಿನ್ನ ಕಮ್ಮಿ ಇತ್ತು ನಮ್ಮ ತಲಾ ಆದಾಯ ಒಂದ್ 2 ವರ್ಷ ಹಿಂದೆ. ಇವಾಗೇನೋ ಸ್ವಲ್ಪ, ಅವ್ರಿಗೇನೋ ಸ್ವಲ್ಪ ಮೇಲೋಗಿದ್ದೀವಿ. ಚರ್ಚೆಯಲ್ಲಿ ಮತ್ತೆ ನಿಮ್ಗೆ ಭಾಗಿಯಾಗ್ತೀನಿ ನಾನು.